ಹಾಯ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಆ್ಯಪಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ ನಾನು ಇ ಕಾಮರ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಸೊ ನೋಡ್ಬೋದು, ಇಲ್ಲಿ ಬೇರೆ ಬೇರೆ ವಿಡಿಯೋಸ್ಗಳೆಲ್ಲ ಇದೆ. ಇವಾಗ ಏನಂತಂದರೆ ನಾನೊಂದು ಥೀಮ್ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಆಗಿದೆ. ಇವಾಗ ಕೆಳಗಡೆ ನಿಮಗೆ ಏನಂತಂದರೆ ಇಲ್ಲಿ ನೋಡ್ಬೋದು, ಈ ಥರ ಒಂದು ಡಿಸೈನನ್ನು ಕೊಟ್ಟಿದ್ದೀನಿ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು, ಈ ಥರ ಒಂದು ಡಿಸೈನ್ಸನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಇದನ್ನು ಯಾವ ಥರ ಮಾಡಿದೆ ಏನು ಅನ್ನೋದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫೋನ್ಸ್ಗೆ ಇರುವಂಥ ಒಂದು ಎಸೆನ್ಸಿಯಲ್ಸ್ ಏನೇನಿರುತ್ತೆ ಅದಾಗಿರ್ಬೋದು. ಸೊ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಾನು ಇದರಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಲೈವ್ ಬರುತ್ತೆ. ಪ್ರಾಡಕ್ಟ್ಸ್ ಎಲ್ಲ ಬಂದು ಆಮೇಲೆ ನಾನು ಲಿಸ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ಮತ್ತೆ ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಸೊ ಇದರಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾಗಿರುತ್ತೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಸಿಗುತ್ತೆ. ಸೊ ಆದಷ್ಟು ಬೇಗ ಲೈವಲ್ಲಿ ಬರುತ್ತೆ. ಸೊ ಇವಾಗ ಇದನ್ನೇನಂತೆ ಯಾವ ಥರ ನಾನು ಡಿಸೈನನ್ನು ಮಾಡಿದೆ. ಸೊ ಫಸ್ಟು ಬ್ಯಾಕ್ ಎಂಡ್ಗೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು, ಸ್ಲೈಡರನ್ನು ಹಾಕಿದ್ದೀನಿ. ಇಲ್ಲಿ ಇಮೇಜ್ ಇದು ಕೂಡ ಸ್ಲೈಡರ್ನೇ, ಬಟ್ ಸ್ಲೈಡ್ ಆಗ್ತಿಲ್ಲ, ಅದು ಒಂದೇ ಮಾತ್ರ ಸ್ಲೈಡ್ ಆಗೋದು. ಸೊ ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಒಂದು ಮೆನ್ಯೂಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಲೋಗೋ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಅಂತ ಹಾಕಿದ್ದೀನಿ. ಇಲ್ಲಿ ಏನಂತಂದರೆ ನಾನು ಅಲ್ಲಿ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನಮಗೆ ಬರುತ್ತೆ. ಅದೇ ರೀತಿ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಅಂತ ಕೂಡ ಬರುತ್ತೆ. ನೆಕ್ಸ್ಟು ಇಲ್ಲಿ ಫುಟರ್ ಕೂಡ ನಾನು ಸ್ವಲ್ಪ ರೆಡಿ ಮಾಡಿದ್ದೀನಿ. ಸೊ ಈ ರೀತಿ ನೀವು ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೆ ಬ್ಯಾಕ್ ಎಂಡಲ್ಲಿ ಹೋಗೋಣ. ಸೊ ಸ್ಲೈಡರನ್ನು ಕ್ರಿಯೇಟ್ ಮಾಡಬೇಕಂತಂದರೆ ಒಂದು ಪ್ಲಗಿನನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಪ್ಲಗಿನ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಫಸ್ಟು ಪ್ಲಗಿನ್ಸ್ಗೆ ಬರೋಣ. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಪ್ಲಗಿನ್ಸ್ಗೆ ಬನ್ನಿ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು, ಕೆಲವೊಂದು ಪ್ಲಗಿನ್ಸ್ಗಳನ್ನ ಆಲ್ರೆಡಿ ಯೂಸ್ ಮಾಡಿರುವಂಥ ಗೊತ್ತಾಗುತ್ತೆ. ಸೊ ಸ್ಲೈಡರು ನಿಮಗೆ ಇಲ್ಲಿ ನೀವು ನೋಡ್ತೀರಾ, ನಾನು ಯಾವ ಸ್ಲೈಡರ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ನೋಡೋದು ಮೆಟಾ ಸ್ಲೈಡರ್ ಅಂತ. ಸೊ ಇದು ಮೆಟಾ ಸ್ಲೈಡರ್ ಅಂತ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಅದರ ಬಗ್ಗೆ ಯಾವ ಥರ ಅದನ್ನು ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಮೆಟಾ ಸ್ಲೈಡರ್ ಅಂತ ಬಂದಿದೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡಲೇ ಸ್ಲೈಡರ್ನ ಯೂಸ್ ಮಾಡ್ತಿರೋವಂಥದ್ದು ಇಲ್ಲಿ ನಮಗೆ ನೋಡ್ಬೋದು. ಸೊ ನೀವು ಇನ್ ಕೇಸ್ ಹೊಸ ಸ್ಲೈಡರ್ ಏನಾದರೂ ಕ್ರಿಯೇಟ್ ಮಾಡಬೇಕಂತಂದರೆ ಆ್ಯಡ್ ಸ್ಲೈಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಹೊಸ ಸ್ಲೈಡ್ಸ್ ಓಪನ್ ಆಗುತ್ತೆ. ಸೊ ನಿಮಗೆ ಆ್ಯಡ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಟು ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದು ಏನಾಗುತ್ತೆ, ಫೋಟೋ ನಿಮಗೆ ಸ್ಲೈಡ್ಗೆ ಆಗಿಬಿಡುತ್ತೆ. ಸೊ ಲಿಂಕ್ ಬೇಕಾದರೆ ಲಿಂಕ್ ಕೊಡಿ, SEO ಮಾಡ್ಬೋದು. ಡಿವೈಸ್ ಬೇರೆ ಬೇರೆ ಡಿವೈಸಲ್ಲಿ ಯಾವ್ಯಾವ ಥರ ಕಾಣಿಸುತ್ತೆ ಅದು ಕೂಡ ನೀವು ನೋಡ್ಕೋಬೋದು. ಸೊ ನೀವು ಇಲ್ಲಿ ಸೈಜ್ ಕೂಡ ಚಿಕ್ಕದು ಮಾಡ್ಕೋಬೋದು. ಅದೇ ರೀತಿ ಬ್ಯಾಕ್ಗ್ರೌಂಡ್ ಇದೆಲ್ಲ ತೋರಿಸುತ್ತೆ. ನೀವು ಇದನ್ನೆಲ್ಲ ಕಸ್ಟಮೈಸ್ ಕೂಡ ನೀವು ಮಾಡ್ಕೋಬೋದು. ಅದಾದ ಮೇಲೆ ನೀವು ಫೈನಲ್ ಆಗಿ ಸೇವ್ ಮಾಡಿದ್ರಿ ಅಂತಂದರೆ ಸಾಕು. ಸೊ ಸೇವ್ ಮಾಡಿ ಆದಮೇಲೆ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಒಂದು ಶಾರ್ಟ್ ಕೋಡ್ ಬರುತ್ತೆ. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಶಾರ್ಟ್ ಕೋಡ್ ಇಲ್ಲಿ ಬಂದಿದೆ. ಸೊ ಈ ಶಾರ್ಟ್ ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಸಿಂಪಲ್ ಕಾಪಿ ಮಾಡಿಕೊಂಡು ತಿರ್ಗಾ ನಿಮ್ಮ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಇವಾಗ ಈ ಥರ ವೆಬ್ಸೈಟ್ ಓಪನ್ ಆಗಿದೆ ಅಲ್ವಾ. ಇಲ್ಲಿ ಏನು ಮಾಡಿ ಅಂತಂದರೆ ಎಡಿಟ್ ವಿತ್ ಎಲಿಮೆಂಟರ್. ಸೊ ಎಲಿಮೆಂಟರ್ನೇ ಯೂಸ್ ಮಾಡಬೇಕಾಗುತ್ತೆ. ಎಲಿಮೆಂಟರ್ನ ಯೂಸ್ ಮಾಡಿಕೊಂಡು ಎಡಿಟ್ ವಿತ್ ಎಲಿಮೆಂಟರ್ ಮಾಡಿಕೊಂಡ್ರೆ ಅಂತಂದರೆ ಹೋಮ್ ಪೇಜ್ ಏನಾಗುತ್ತೆ, ಎಡಿಟ್ ಮಾಡೋದಕ್ಕೆ ಆಪ್ಷನ್ ನಿಮಗೆ ಬರುತ್ತೆ. ಅಲ್ಲಿ ನೀವೇನು ಮಾಡಬೇಕಂತಂದರೆ ಆ ಶಾರ್ಟ್ ಕೋಡ್ ಏನು ಕಾಪಿ ಮಾಡ್ಕೊಂಡಿದ್ರೆ ಅಲ್ಲಿ ಶಾರ್ಟ್ ಕೋಡ್ ಒಂದು ಗ್ಯಾಜೆಟನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡ್ಬೋದಪ್ಪ ಅಂತಂದರೆ ಕಂಪ್ಲೀಟಾಗಿ ಆ ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನಾನು ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಶಾರ್ಟ್ ಕೋಡ್ ಇನ್ಸರ್ಟ್ ಮಾಡಿಕೊಂಡು ಆ ಶಾರ್ಟ್ ಕೋಡನ್ನು ನಾನು ಇಲ್ಲಿ ಹಾಕಿದ್ದೀನಿ. ಹಾಗಾದರೆ ಶಾರ್ಟ್ ಕೋಡ್ ಎಲ್ಲಿ ಸಿಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಬರುತ್ತೆ, ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಶಾರ್ಟ್ ಕೋಡ್ ಅಂತ. ಸೊ ಈ ಶಾರ್ಟ್ ಕೋಡ್ ಅಂತ ಏನು ಬಂದಿರುತ್ತೆ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಡ್ರಾಪ್ ಮಾಡ್ಕೊಳ್ಳಿ. ಆಟೋಮೆಟಿಕಲಿ ಈ ಥರ ಬರುತ್ತೆ. ಆ ಶಾರ್ಟ್ ಕೋಡಲ್ಲಿ ಏನು ಕಾಪಿ ಮಾಡಿದರೆ ಇಲ್ಲಿ ಪೇಸ್ಟ್ ಮಾಡಿ, ಅಷ್ಟೇ, ಮುಗೀತು. ಅದು ಆಟೋಮೆಟಿಕಲಿ ನಿಮಗೆ ಆ್ಯಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದು ಕೆಳಗಡೆ ಇಲ್ಲಿ ನೋಡ್ಬೋದು, ಒಂದು ಪ್ಲಸ್ ಇದು ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನು ನಾನು ಬ್ಲೂ ಮಾಡ್ಕೊಂಡಿದ್ದೀನಿ. ಅದರ ಒಳಗಡೆ ಸ್ಟ್ರಕ್ಚರನ್ನು ಹಾಕ್ಕೊಂಡು ಅದರೊಳಗಡೆ ಟೆಕ್ಸ್ಟನ್ನು ನಾನು ಹಾಕಿದ್ದೀನಿ. ಸೊ ಐಕಾನ್ಸ್ಗಳು ನಿಮಗೆ ಸಿಗುತ್ತೆ, ಐಕಾನ್ಸ್ ಕೂಡ ನೀವು ಹಾಕ್ಬೋದು. ಸೊ ಈ ರೀತಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದನ್ನು ಕಸ್ಟಮೈಸ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಏನಂತಂದರೆ ಇವಾಗ ಲೋಗೋ. ಸೊ ಲೋಗೋ ನೀವು ಏನಪ್ಪ ಅಂತ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಕನ್ವಾದಲ್ಲಿ ಯೂಸ್ ಮಾಡ್ಬೋದು. ನೀವು ಕೇಸ್ ಮೊಬೈಲಲ್ಲೇ ಕ್ರಿಯೇಟ್ ಮಾಡ್ತೀರಿ ಅಂತಂದರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಲೋಗೋನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಲೋಗೋ ನೀವು ಇಲ್ಲಿ ಯಾವ ಥರ ಹಾಕೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಸಿಂಪಲ್ ಏನಂತಂದರೆ ನಾನು ಮತ್ತೆ ವೆಬ್ಸೈಟನ್ನು ಓಪನ್ ಮಾಡ್ಕೋತೀನಿ. ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಆದ ಮೇಲೆ
ನಿಮಗೆ ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಅಂತ ಸಿಗುತ್ತೆ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಕಸ್ಟಮೈಸಲ್ಲಿ ನೀವು ಏನೇನು ಮಾಡ್ಬೋದು ಅಂತಂದರೆ ಹೆಡರ್ ಮತ್ತು ಫುಟರ್ ಏನು ಇರುತ್ತೆ ನೋಡಿ ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಹೆಡರಲ್ಲಿ ಏನೇನು ಬರುತ್ತೆ ಅಂತಂದರೆ ಲೋಗೋ ಬರುತ್ತೆ, ಮೆನ್ಯೂಸ್ ಬರುತ್ತೆ, ಕಾರ್ಟ್ ಬರುತ್ತೆ. ಸೊ ಕಾರ್ಟ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಅದೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು, ನೀವು ಸಿಂಪಲ್ ಅದರ ಮೇಲೆ ತೊಗೊಂಡು ಹೋದ್ರಪ್ಪ ಅದಕ್ಕೆ ಆಪ್ಷನ್ಸ್ಗಳು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಯಾವುದೋ ಒಂದು ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಎಡಿಟ್ ಮಾಡೋ ಒಂದು ಆಪ್ಷನ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಏನಂತಾರೆ 3 ಲೇಯರ್ಸ್ ಏನಿದೆ, 3 ಲೇಯರ್ಸ್ ಇದು ಹೆಡರ್ಗೆ ಸಂಬಂಧಪಟ್ಟಿರುವಂಥದ್ದು. ನೀವು ಸೆಂಟರ್ ಯೂಸ್ ಮಾಡ್ಕೋಬೋದು, ಮೇಲ್ಗಡೆ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು, ಲಾಸ್ಟಲ್ಲಿ ಕೂಡ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಲೋಗೋ, ಸೈಟ್ ಲೋಗೋ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಬರುತ್ತೆ. ನಿಮ್ಗೆ ಇನ್ ಕೇಸ್ ಏನೋ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿ ಇಲ್ಲಿ ಆಟೋಮೆಟಿಕಲಿ ಅಪ್ಲೋಡ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅದನ್ನೆಲ್ಲ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದಾದ ಮೇಲೆ ಮೆನು ಬರುತ್ತೆ. ಸೊ ಮೆನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲಿ ಪ್ರೈಮರಿ ಮೆನು ಸೆಟ್ ಇದೆ ಆಲ್ರೆಡಿ. ಸೊ ನಿಮ್ಗೆ ಯಾವ ಮೆನು ಬೇಕಾದ ಮೆನುನ ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡಿಕೊಂಡು ನೀವು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಕನ್ಫ್ಯೂಸ್ ಮೆನು ಅಂತ ಇದೆಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಮೆನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಕಾರ್ಟ್ ಕೂಡ ನೀವು ಏನಂತಂದರೆ ಚೇಂಜಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕು ಆ ಥರ ಒಂದು ಐಕಾನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ಮೇಲೆ ಅಕೌಂಟ್. ಸೊ ಯಾರೆಲ್ಲ ಲಾಗಿನ್ ಆಗ್ತಾರೆ ಅವ್ರದ್ದೆಲ್ಲ ಅಕೌಂಟ್ ಇಲ್ಲಿ ನಮಗೆ ತೋರಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಈ ಒಂದು ಅಕೌಂಟ್ ಒಂದು ಇರುತ್ತೆ. ಸೊ ಈ ರೀತಿ ನಾವು ಚೇಂಜಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಫುಟರ್ ಕೂಡ ಸೇಮ್ ಬರುತ್ತೆ. ನೀವು ಫುಟರಲ್ಲೂ ಕೂಡ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ನೀವು ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಸೊ ಇನ್ನೂ ತುಂಬ ಕೆಲಸ ಇದೆ. ಪ್ರಾಡಕ್ಟ್ಗಳು ಹಾಕೋದು, ಪೇಮೆಂಟ್ ಪೇಜ್ ಆಗಿರ್ಬೋದು, ಶಿಪ್ಪಿಂಗ್ ಎಲ್ಲ ಯಾವ ಥರ ಏನು ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನಿಮಗೆ ಬರ್ದಾಗುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.